ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಇದು ಬಂದು ಷಷ್ಠಿ, ಅಂದರೆ ನಮ್ಮ ಕಡೆಯಲ್ಲಿ ನಾಗರ ಪಂಚಮಿ ಅಂತಲೂ ಕೂಡ ಹೇಳ್ತೀವಿ. ಷಷ್ಠಿ ಅಥವಾ ರಾಮನಾಥಪುರ ತೇರು ಅಂತ ಅಂದ್ಬಿಟ್ಟು ಕೂಡ ಹೇಳ್ತೀವಿ. ಆ ದಿನದ್ದು ವಿಡಿಯೋ ಆಗಿರುತ್ತೆ ಇದು. ಬೆಳಿಗ್ಗಿನ ಪೂಜೆ, ಹಾಗೆಯೇ ನಮ್ಮ ಕಡೆ ಷಷ್ಠಿ ಸ್ಪೆಷಲ್ ಕಿಚಡಿ ಹಾಗೆಯೇ ಪಾಯಸನ ಮಾಡ್ತೀವಿ. ಆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಬನ್ನಿ ಏನೆಲ್ಲ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ, ನೋಡ್ತಿರ್ಬೋದು ನೀವು. ನಮ್ಮ ಕಡೆ ಷಷ್ಠಿ ದಿನ ಅಂತ ಅಂದರೆ ಬೆಳಿಗ್ಗೆ ಹೋಗಿ ಅಂದರೆ ಸ್ನಾನ ಎಲ್ಲ ಮುಗಿಸಿ ಮನೇಲಿ ಪೂಜೆ ಮತ್ತು ಹುತ್ತಕ್ಕೂ ಪೂಜೆ ಮಾಡಿ ಬರ್ತಕ್ಕಂಥದ್ದು. ಬಟ್ ನನಗೆ ಇಲ್ಲಿ ಹುತ್ತ ಹತ್ತಿರದಲ್ಲಿ ಎಲ್ಲೂ ಸಿಗಲ್ಲ ಬೆಂಗಳೂರಲ್ಲಿ, ಹಾಗಾಗಿ ಮನೆಯಲ್ಲೇ ಪೂಜೆನ ಮಾಡ್ತಕ್ಕಂಥದ್ದು. ಊರ ಕಡೆ ಅಂತ ಅಂದರೆ ಹೊಲ ತೋಟದಲ್ಲೆಲ್ಲ ಹುತ್ತ ಇರುತ್ತೆ, ಈಸಿಯಾಗಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದು. ಹಾಗಾಗಿ ಮನೆಯಲ್ಲೇ ಪೂಜೆ ಎಲ್ಲ ಮುಗಿಸಿ ನಾನು ಕಿಚಡಿ ಹಾಗೆಯೇ ಪಾಯಸನೂ ಕೂಡ ಮಾಡಿ ನೈವೇದ್ಯನ ಮಾಡ್ತಕ್ಕಂಥದ್ದು. ಕಿಚಡಿ ಅಂತ ಅಂದ ತಕ್ಷಣ ಈ ಬೆಂಗಳೂರು ಅಥವಾ ನಾರ್ತ್ ಕಡೆಯವ್ರು ಏನಂತಂದರೆ ದಾಲ್ ಕಿಚಡಿ ಬರುತ್ತಲ್ಲ, ಅದೇ ಅವ್ರ ತಲೆಗೆ ಬಂದುಬಿಡುತ್ತೆ. ನನ್ನ ಫ್ರೆಂಡು ಕೂಡ ಅದೇ ಹೇಳ್ತಾಯಿದ್ರು, ಕಿಚಡಿ ಮಾಡ್ತೀರಾ ನೀವು ಅಂತ ಹೇಳಿ. ಬಟ್ ಅವರಿಗೆ ನಾವು ಮಾಡೋದೇ ಬೇರೆ ಥರ. ಹಸಿ ಕಾಳುಗಳು, ತರಕಾರಿ ಪ್ರತಿಯೊಂದು, ಅಂದರೆ ಈಗ ಸೀಸನಲ್ಲಿ ಎಲ್ಲ ಥರ ಹಸಿ ಕಾಳುಗಳು ಸಿಗೋದ್ರಿಂದ ಎಲ್ಲವನ್ನು ಹಾಕಿ ಮಾಡ್ತಕ್ಕಂಥದ್ದು ನೋಡ್ತಿರ್ಬೋದು ನೀವು. ನೈವೇದ್ಯಕ್ಕೆ ಅಂತ ಹೇಳಿ ಕಿಚಡಿ ಮತ್ತು ಹೆಸರುಬೇಳೆ ಪಾಯಸನ ಮಾಡಿದ್ದೀನಿ. ಕಡಲೆಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ಸೇರಿಸಿ ಆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ನಾವು ಅಂತಂದರೆ ಊರಲ್ಲಿದ್ದರೆ ರಾಮನಾಥಪುರಕ್ಕೆ ನಮಗೆ ಹತ್ತಿರ ಆಗುತ್ತೆ, ಅಲ್ಲಿಗೂ ಕೂಡ ಹೋಗ್ತಿದ್ವಿ. ಬನ್ನಿ ರೆಸಿಪಿನ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ತರಕಾರಿಗಳು ಏನೇನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ. ದಪ್ಪ ಮೆಣಸಿನ್ಕಾಯಿ, ಆಲೂಗೆಡ್ಡೆ, ಕ್ಯಾರೆಟ್ಟು ಮತ್ತು ಬದನೆಕಾಯಿ, ಸಬ್ಬಸಿಗೆ ಸೊಪ್ಪು, ಇದು ನೋಡಿ ಚಪ್ರದವರೆಕಾಯಿ, ಬೀನ್ಸು. ಚಪ್ರದವರೆಕಾಯಿ ಎಲ್ಲ ಒಂದು ಒಳ್ಳೆ ರುಚಿ ಕೊಡುತ್ತೆ. ಮಿಸ್ ಮಾಡದೆ ಎಲ್ಲವೂ ಹಾಕಬೇಕು. ಏನೆಲ್ಲ ತೋರಿಸ್ತಿದ್ದೀನಿ ಅದು ಇನ್ನೂ ಉಳಿದಿದ್ದು ಇದ್ದರೂ ಕೂಡ ಹಾಕ್ಕೋಬೋದು ನೀವು, ಇನ್ನೂ ಬೇರೆ ಎಕ್ಸ್ಟ್ರಾ ತರಕಾರಿ ಇದೆ ಅಂತ ಅಂದರೆ. ಹಾಗೆಯೇ ಕಾಳುಗಳಲ್ಲಿ ಹಲಸಂದೆ ಕಾಳು, ತೊಗರಿ ಕಾಳು ಮತ್ತು ಅವರೆಕಾಳು ಮೂರನ್ನು ಕೂಡ ಒಂದೊಂದು ಬೌಲ್ ತೊಗೊಂಡಿದ್ದೀನಿ. ಎಲ್ಲವೂ ಹಸಿ ಕಾಳುಗಳೇ. ತರಕಾರಿನೆಲ್ಲ ತೊಳೆದು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ನಾನಿಲ್ಲಿ 3 ಜನಕ್ಕಷ್ಟೇ ಮಾಡ್ತಿರೋದ್ರಿಂದ ಕ್ವಾಂಟಿಟಿ ವೈಸ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ತರಕಾರಿಗಳನ್ನೂ ಕೂಡ ಅದರ ಪ್ರಕಾರವಾಗಿ ನಾನಿಲ್ಲಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆಗೆ ಅಂತ ಹೇಳಿ ಮಿಕ್ಸಿ ಜಾರಿಗೆ ಒಂದು 2 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ, 1 ಸಣ್ಣ ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 3 ಸ್ಪೂನಷ್ಟು ಧನಿಯಾನ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಹಾಗೆಯೇ ಅರಶಿನ ಪುಡಿ ಒಂದು ಅರ್ಧ ಸ್ಪೂನು, ಹುಣಸೆಹಣ್ಣು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಇಷ್ಟನ್ನು ನೀಟಾಗಿ ರುಬ್ಬಿಟ್ಟು ಎತ್ತಿಟ್ಕೊಳ್ಬೇಕಾಗುತ್ತೆ. ಯಾವುದನ್ನು ಹುರಿಬೇಕು ಅಂತ ಇಲ್ಲ, ಡೈರೆಕ್ಟಾಗಿ ಹಾಗೆಯೇ ರುಬ್ಕೊಳ್ಬೋದು. ಅದಾದಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಗೆಯೇ ಒಣಮೆಣಸಿನ್ಕಾಯಿ, ಇದು ನೋಡ್ತಿರ್ಬೋದು ನೀವು. ತೊಗರಿಬೇಳೆ 1ರಿಂದ 2 ಸ್ಪೂನಷ್ಟು ತೊಗರಿಬೇಳೆ, ಹಾಗೆಯೇ ಸೇಮ್ ಕ್ವಾಂಟಿಟಿಯಲ್ಲೇ ಹೆಸರು ಕಾಳನ್ನ ಹಾಕ್ಕೋಬೇಕಾಗುತ್ತೆ. ಇನ್ ಕೇಸ್ ಹೆಸರು ಕಾಳು ಇಲ್ಲ ಅಂದರೆ ಹೆಸರು ಬೇಳೆ ಸೇರಿಸಿ. ಹೆಸರು ಕಾಳು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ತೊಗರಿಬೇಳೆ, ಹೆಸರುಬೇಳೆ ಎರಡನ್ನೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ, ಒಗ್ಗರಣೆನಲ್ಲೇ. ಈಗ ಇದಕ್ಕೆ ಏನು ನಾವು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಷ್ಟು ತರಕಾರಿಗಳನ್ನೂ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ತರಕಾರಿಗಳನ್ನೂ ಕೂಡ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು 30-40 ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಾವು ಮಸಾಲೆ ಏನು ರುಬ್ಕೊಂಡ್ವಿ ಅದಂತೂ ಒಂದು ತುಂಬ ಡಿಫ್ರೆಂಟಾಗಿರ್ತಕ್ಕಂಥ ಒಂದು ರುಚಿ ಕೊಡುತ್ತೆ. ಹಾಗೆಯೇ ಕಾಳುಗಳು, ಹಸಿ ಕಾಳುಗಳು ಏನೆಲ್ಲ ಇಟ್ಕೊಂಡಿದ್ದೆ ಅದನ್ನು ಕೂಡ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಸೀಸನಲ್ಲಿ ನಮಗೆಲ್ಲ ಕಾಳುಗಳು ಬರೋದ್ರಿಂದ ಊರಲ್ಲಿ ಅಂತಂದರೆ ಅದು ಹೋಗಿ ಹೊಲದಲ್ಲಿ ಕಾಳುಗಳನ್ನ ಎಡ್ಕೊಬಂದು ಆ ನಂತರ ಆ ದಿನವೇ ಮಾಡ್ತಾಯಿದ್ರು. ಹಾಗೆಯೇ ಸಬ್ಬಸಿಗೆ ಸೊಪ್ಪನ್ನು ಕೂಡ ತೊಳೆದು ನೀಟಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಮಗೆ ಅಂತಂದರೆ ಇಲ್ಲಿ ಅಷ್ಟು ಅವೈಲಬಲ್ ಇಲ್ಲ ಅಲ್ಲ, ಹಾಗಾಗಿ ಎಡೆದು ಇಟ್ಕೊಂಡಿರ್ತಕ್ಕಂಥದ್ದನ್ನೇ ಹಾಕ್ತೀವಿ. ಆಗಷ್ಟೇ ಎಡೆದು ತಂದು ಮಾಡ್ತಾರೆ ನೋಡಿ, ಆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಊರಲ್ಲಿ ಅಮ್ಮ ಎಲ್ಲ ಮಾಡ್ತಿದ್ದು ಇವತ್ತಿಗೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಒಂದು ಒಳ್ಳೆ ರುಚಿ ಇರ್ತಾಯಿತ್ತು. ಮತ್ತು ಒಲೆನಲ್ಲಿ ಮಾಡ್ತಾಯಿದ್ರು ಅಮ್ಮ, ಅದನ್ನು ದಮ್ ಕಟ್ಬಿಟ್ಟು ಮಾಡ್ತಿದ್ರು. ಹಾಗಾಗಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು 2 ಟೊಮೊಟೊ ಹಣ್ಣನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಒಲೆಯಲ್ಲಿ ಓಪನ್ನಾಗಿ ಮಾಡ್ತೀವಿ ನೋಡಿ, ಆ ರುಚಿನೇ ಬೇರೆ. ನಾವು ಕುಕ್ಕರಲ್ಲಿ ಯಾವುದೇ ರೆಸಿಪಿ ಮಾಡಿದ್ರೂ ಕೂಡ ಅಷ್ಟು ರುಚಿ ಅನಿಸಲ್ಲ. ಓಪನ್ನಾಗಿ ಮಾಡ್ತೀವಿ ನೋಡಿ, ಅದು ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಂಡು ಅದಕ್ಕೆ ಮಿಕ್ಸಿ ಜಾರನ್ನ ತೊಳೆದು ಸ್ವಲ್ಪ ನೀರನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ 1ರಿಂದ 2 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ವಿ ಅಂತ ಅಂದರೆ ಹಸಿ ವಾಸನೆಯೂ ಕೂಡ
ಹೋಗುತ್ತೆ ಮಸಾಲೆದು. ನೋಡ್ತಿರ್ಬೋದು ನೀವು. ಅದು ನಾವು ಮಸಾಲೆನ ಹಾಕಿ 1-2 ನಿಮಿಷ ನಾವು ಓಪನಾಗಿ ಹಾಗೆ ಬೇಯಿಸ್ತಿರ್ತೀವಿ ನೋಡಿ, ಹಸಿ ವಾಸನೆ ಹೋಗಲಿ ಅಂತ. ಆವಾಗಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಈ ಥರ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇದು ನೀವು ಬೆಳಗಿನ ಬ್ರೇಕ್ಫಾಸ್ಟು, ಲಂಚಿಗೆ ಆ ಥರ ಎಲ್ಲ ಮಾಡ್ಬೋದು. ನಾವು ಅಂದರೆ ಷಷ್ಠಿ ದಿನ ಎಸ್ಪೆಷಲಿ ದೇವ್ರ ನೈವೇದ್ಯಕ್ಕೆ ಅಂತಲೇ ಮಾಡ್ತೀವಿ. ನೋಡ್ತಿರಲ್ಲ, ಈ ಎಲ್ಲ ಹಸಿ ಕಾಳುಗಳು ಮತ್ತು ತರಕಾರಿ ಎಲ್ಲವನ್ನು ಹಾಕಿ ಒಂದು ಕುದಿ ಬಂದ ಮೇಲೆ ಈಗಾಗಲೇ ತೊಳೆದು ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಇಲ್ಲಿ ಅಕ್ಕಿ ಪ್ರಮಾಣಕ್ಕಿಂತ ತರಕಾರಿ ಮತ್ತು ಕಾಳುಗಳ ಪ್ರಮಾಣವೇ ತುಂಬ ಜಾಸ್ತಿ ಇರುತ್ತೆ. ಅಕ್ಕಿಗಿಂತ ಒಂದು 2-3 ಪಟ್ಟು ತರಕಾರಿ ಕಾಳುಗಳು ಎಲ್ಲವೂ ಹಾಕ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ಇಲ್ಲಿ ಎಸ್ಪೆಷಲಿ ನಮ್ಮ ಮನೆ ಅಕ್ಕಪಕ್ಕ ಫ್ರೆಂಡ್ಸ್ಗಳಿದಾರಲ್ಲ, ನಾರ್ತ್ ಅವರಂತೂ ಇದನ್ನು ತಿಂದಮೇಲೆ ಅವ್ರು ಅದೇನೋದು ಎಷ್ಟು ರುಚಿಯಾಗಿದೆ ಅನ್ನೋ ಥರ ಹೇಳ್ತಿರ್ತಾರೆ. ಹಾಗಾಗಿ ಟ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಂದು ಬಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಒಂಥರ ತುಂಬ ಡಿಫ್ರೆಂಟಾಗಿರುತ್ತೆ ರುಚಿ. ಎಲ್ಲ ತರಕಾರಿಗಳು, ಕಾಳುಗಳು ಎಲ್ಲ ಹಾಕಿರೋದ್ರಿಂದ ಮತ್ತು ಆ ಒಂದು ಮಸಾಲೆ ಇದೆಲ್ಲ ಒಂದು ಒಳ್ಳೆ ರುಚಿ ಕೊಡುತ್ತೆ. ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಬಂತು ಅಂತ ಅಂದರೆ ನಮಗೆ ಕಿಚಡಿ ರೆಡಿ ಆಗುತ್ತೆ. ನಾವು ಇದು ವಿಷಲ್ ಬಂದು ತಣ್ಣಗಾಗೋಷ್ಟರಲ್ಲಿ ಪಾಯಸಕ್ಕೆ ಏನು ಬೇಕೋ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಬೌಲಷ್ಟು ನಾನಿಲ್ಲಿ ಹೆಸರುಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಹೆಸರುಬೇಳೆ ಪಾಯಸ ಊರ ಕಡೆ ಅಮ್ಮ ಎಲ್ಲ ಮಾಡ್ತಾಯಿದ್ದು ಹೆಸರು ಕಾಳು ಬರುತ್ತಲ್ಲ, ಹಸಿರಾಗಿರುತ್ತಲ್ಲ, ಸಿಪ್ಪೆ ಎಲ್ಲ ಇರೋದು, ಅದರಲ್ಲಿ ಮಾಡ್ತಾಯಿದ್ರು. ಅದು ತುಂಬ ರುಚಿ ಬರುತ್ತೆ ಅದನ್ನು. ಬಟ್ ನಾನಿಲ್ಲಿ ಅಂದರೆ ಕ್ವಾಂಟಿಟಿ ವೈಸು ಕಡಿಮೆ ಮಾಡ್ತಿರೋದ್ರಿಂದ ಹೆಸರು ಬೇಳೆದೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಸರುಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಸೇರಿಸಿ ಮಾಡ್ತಾ ಇರ್ತಕ್ಕಂಥದ್ದು. ನೋಡ್ತಿರಲ್ಲ, ಇದು ಹುರಿದಾಗಿದೆ. ಈಗ ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಕುಕ್ಕರಿಗೆ ಹಾಕಿ ತೊಳೆದು ಆನಂತರ ಇದಕ್ಕೆ ಮತ್ತೆ ಕಡಲೆಬೇಳೆನ ಹಾಕಿ ಹುರ್ಕೊಳ್ತೀನಿ. ಇದನ್ನು ಎತ್ತಿಟ್ಕೊಳ್ಳೋಣ ಹೆಸರು ಬೇಳೆನ. ಈಗ ಇದಕ್ಕೆ ಒಂದು 2-3 ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ನಿಮಗೆ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಒಂದು 2-3 ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆನ. ನನಗೇನೋ ಹೆಸರುಬೇಳೆ ಪಾಯಸದ ಜೊತೆಗೆ ಕಡಲೆಬೇಳೆ ಇದ್ದರೆ ಏನೋ ಒಂಥರ ಅಂದರೆ ತಿನ್ನುವಾಗ ಮಧ್ಯೆ ಮಧ್ಯೆ ಸಿಗುತ್ತೆ ನೋಡಿ ಕಡಲೆಬೇಳೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಯಾವಾಗಲೂ ಹೆಸರುಬೇಳೆ ಪಾಯಸ ಮಾಡಿದ್ರೆ ಕಂಪಲ್ಸರಿ ಕಡಲೆಬೇಳೆನೂ ಕೂಡ ಸೇರಿಸ್ಕೊಂಡೇ ಮಾಡೋದು. ನೋಡ್ತಿದ್ರಲ್ಲ, ತೊಳೆದು ಎರಡನ್ನೂ ಕೂಡ ತೊಳೆದು ಕುಕ್ಕರಿಗೆ ಹಾಕಿದ್ದೀನಿ. ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬಂತು ಅಂತ ಅಂದರೆ ಹೆಸರುಬೇಳೆ ತುಂಬ ನೀಟಾಗಿ ಬೆಂದಿರುತ್ತೆ. ಹೆಸರುಬೇಳೆ ಎಲ್ಲ ಬೇಗ ಬೇಯೋದ್ರಿಂದ 1 ವಿಷಲ್ ಸಾಕಾಗುತ್ತೆ, ಅಥವಾ ನೀವು ಓಪನ್ ಆಗಿನೂ ಕೂಡ ಬೇಯಿಸ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಎಲ್ಲ ಹಾಕಿ ರುಬ್ಕೊಳ್ಳೋಣ. ನಾನಿಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ, 1-2 ಸ್ಪೂನಷ್ಟೇ ಕೊಬ್ಬರಿ, ಹಾಗೆಯೇ 1-2-3 ಏಲಕ್ಕಿ ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಎಸ್ಪೆಷಲಿ ಮಾಡುವಾಗ ಗೋಡಂಬಿ ಮತ್ತು ಬಾದಾಮಿನ ಹುರಿದ್ಬಿಟ್ಟು ಹಾಕ್ಕೊಳ್ತೀನಿ. ಅದು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಸಿದು ಹಾಕ್ಕೊಂಡ್ರು. ಇಲ್ಲಿ ವಿಡಿಯೋ ಮಿಸ್ ಆಗಿದೆ, ಹಾಕ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿ ಬರೋದು. ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಎರಡೂ ಹಾಕ್ಕೊಂಡು ಗ್ರೈಂಡ್ ಮಾಡೋದ್ರಿಂದ, ಕೊಬ್ಬರಿ ಹಾಕಿರೋದ್ರಿಂದ ಅದು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ರುಬ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡ್ತಿರ್ಬೋದು ನೀವು, ಹೆಸರುಬೇಳೆ ನೀಟಾಗಿ ಬೆಂದಿದೆ. ಈಗ ಇದನ್ನು ಮತ್ತೊಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿ. ಕೆಲವೊಂದು ಸಲ ನಾನೇನು ಮಾಡ್ತೀನಿ ಅಂದರೆ ಹೆಸರುಬೇಳೆ ಬೇಯಲಿಕ್ಕೆ ಇಡುವಾಗಲೇ ತೆಂಗಿನಕಾಯಿ ಹಾಲಾದರೂ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ, ಅಥವಾ ನಾರ್ಮಲಾಗಿ ಮಿಲ್ಕ್ ಬರುತ್ತಲ್ಲ, ಹಸು ಹಾಲು, ಅದಾದ್ರೂ ಕೂಡ ಹಾಕಿ ಕೂಗಿಸ್ಕೊಂಡ್ರೆ ಅದು ಕೂಡ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಈ ಥರ ರುಬ್ಬಿಟ್ಟು ಹಾಕ್ಕೊಳ್ತೀನಿ ಮೇಲಿಂದ. ಯಾವ ಥರ ಮಾಡಿದ್ರೂ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೊಂದು ಸ್ಪೂನ್ ತುಪ್ಪ ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಎರಡು ನೀಟಾಗಿ ಹುರಿದಾದ್ಮೇಲೆ ಈಗ ಇದಕ್ಕೆ ಏನು ನಾವು ಬೇಯಿಸಿ ಇಟ್ಕೊಂಡಿದ್ವಿ ಹೆಸರುಬೇಳೆ ಮತ್ತು ಕಡಲೆಬೇಳೆ, ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತೀನಿ. ಅಂದರೆ ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾಡ್ಕೋಬೋದು. ಬೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಹೆಲ್ದಿಯಾಗೂ ಇರುತ್ತೆ, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಬೌಲಷ್ಟು ಬೆಲ್ಲದ ಪಾಕನ ಸೇರಿಸ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ನೀವು ನಾರ್ಮಲಾಗಿ ಬೆಲ್ಲ ಹಾಕ್ಕೊಳ್ಳೋದಾದರೆ ಜಜ್ಜಿ ಅದನ್ನು ಒಂದು ಸಲ ಕುದಿಸ್ಬಿಟ್ಟು ಸೋಸ್ಕೊಂಡು ಹಾಕ್ಕೊಳ್ಳಿ. ಕಲ್ಲು ಆ ಥರ ಏನಾದರೂ ಸಿಗುತ್ತೆ ತಳಭಾಗದಲ್ಲಿ. ಹಾಗಾಗಿ ನಾನು ಯಾವಾಗಲೂ ಬೆಲ್ಲ ತಂದಾಗಲೇ ನೀಟಾಗಿ ಅದನ್ನು ಈ ಥರ ಕಾಯಿಸಿ ಫಿಲ್ಟ್ರ್ ಮಾಡಿ ಒಂದು ಗಾಜಿನ ಬಾಟ್ಲಿಗೆ ಅಥವಾ ಸ್ಟೀಲ್ ಡಬ್ರಿಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಈಗ ಇದಕ್ಕೆ ರುಬ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಹಾಲಿತ್ತಲ್ಲ, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡೆ. ನೋಡ್ತಿರ್ಬೋದು ನೀವು, ತುಂಬ ರುಚಿಯಾಗಿ ಬರುತ್ತೆ. ತೆಂಗಿನಕಾಯಿ ಹಾಲು ಹಾಕಿ ಕೂಗಿಸ್ಕೊಂಡ್ರೂ ರುಚಿ ಚೆನ್ನಾಗಿ ಬರುತ್ತೆ, ಅಥವಾ ಈ ಥರ ಮೇಲಿಂದ ಹಾಕಿದ್ರೂ ಕೂಡ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ.
ನೋಡ್ತಿರ್ಬೋದು. ಈಸಿಯಾಗಿ ಪಾಯಸನೂ ಕೂಡ ರೆಡಿ ಆಯಿತು. ಅಂದರೆ ಮಧ್ಯೆ ಮಧ್ಯೆ ಕಡಲೆಬೇಳೆ ಎಲ್ಲ ಸಿಗ್ತಿರುತ್ತಲ್ಲ, ಅಷ್ಟು ರುಚಿ ಇರುತ್ತೆ. ಇದಕ್ಕೇನು ಶಾವಿಗೆ ಎಲ್ಲ ಹಾಕಬೇಕು ಅಂತ ಏನಿಲ್ಲ, ಜಸ್ಟ್ ಹಾಗೆಯೇ ನೋಡ್ತಿಲ್ಲ ಸಿಂಪಲ್ಲು. ಹೆಸರುಬೇಳೆ ಕೂಗಿಸ್ಕೊಂಡು ಅದಕ್ಕೆ ಬೆಲ್ಲ, ಒಂದು ಸ್ವಲ್ಪ ತೆಂಗಿನ ಹಾಲನ್ನ ಹಾಕ್ಕೊಂಡ್ವಿ ಅಂತ ಅಂದರೆ ನಮಗೆ ಹೆಸರುಬೇಳೆ ಪಾಯಸನೂ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ನೋಡಿ ಕಿಚಡಿ ಕುಕ್ಕರ್ ಕೂಲಾಗಿದೆ ನೋಡಿ, ಎಷ್ಟು ಪರ್ಫೆಕ್ಟಾಗಿದೆ ಅಂತ ಹೇಳಿ. ಅಂದರೆ ಆ ಒಂದು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಅದು ಮಾಡಾದಮೇಲೆ ಅಷ್ಟು ಟೆಂಪ್ಟ್ ಆಗ್ತಿರುತ್ತೆ ತಿನ್ನೋಣ ಅನ್ನೋ ಥರ, ಅಷ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡಿದೆ. ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಯಾವಾಗಲೂ ನಿಮ್ಮದೇ ಒಂದು ಮೆಥಡಲ್ಲಿ ಮಾಡ್ತಿರ್ತೀರ, ಇಲ್ಲ ಅಂತಿಲ್ಲ, ಬಟ್ ಈ ಮೆಥಡಲ್ಲಿ ಒಂದು ಸಲ ಮಾಡಿ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನಾನು ಈ ಕಿಚಡಿ ಮಾಡಿದಾಗ ನನ್ನ ಫ್ರೆಂಡ್ಸ್ ಯಾರೆಲ್ಲ ಟೇಸ್ಟ್ ಮಾಡಿದ್ದಾರೆ ಅವರೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಮತ್ತು ಹೇಗೆ ಮಾಡೋದು ಅಂತ ಕೇಳಿಕೊಂಡು ಕೂಡ ಮಾಡಿದ್ದಾರೆ ಕೆಲವೊಬ್ಬರು. ಹಾಗಾಗಿ ಹೇಳ್ತಿದ್ದೀನಿ, ಮಿಸ್ ಮಾಡದೆ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಿದ್ದೀರಲ್ಲ, ಷಷ್ಠಿ ಸ್ಪೆಷಲ್ ಕಿಚಡಿ ಹಾಗೆಯೇ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕೂಡ ತಿಳಿಸಿ. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು.